ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದ ಯುದ್ಧ ಇರಾನಿನ ಶಕ್ತಿಯನ್ನು ಬಹುತೇಕ ಕಡಿಮೆ ಮಾಡ್ತಾ ಈ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಇರಾನ್ ಮತ್ತೆ ಒಮನ್ ಮೂಲಕ ಅಮೆರಿಕ ಜೊತೆ ಮಾತುಕತೆಗಳನ್ನು ಆರಂಭಿಸೋ ಪ್ರಯತ್ನಗಳನ್ನು ಮಾಡಿರೋದ್ರಿಂದ. ಆದರೆ ಸದ್ಯಕ್ಕಿನ್ನೂ ಮಾತುಕತೆಯ ಕಾಲ ಕೂಡಿ ಬಂದಿಲ್ಲ ಅಂತ ಟ್ರಂಪ್ ಆ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ. ಹಾಗೆ ಹಾರ್ಮೋಸ್ ಜಲಸಂಧಿಯನ್ನ ಇರಾನ್ನಿಂದ ಕಿತ್ಕೊಂಡ್ರೆ ಅಥವಾ ಅದರ ಮೇಲೆ ಇರಾನ್ನ ಹಿಡಿತವನ್ನು ತಪ್ಪಿಸಿದ್ರೆ ಈ ಯುದ್ಧ ಬೇಗ ಮುಗಿದು ಹೋಗುತ್ತೆ, IRGCಯ ಆಟ ಮುಗಿಯುತ್ತೆ ಅಂತ ಅಮೆರಿಕ ಭಾವಿಸ್ತಾ ಇದೆ. ಈ ಯುದ್ಧವನ್ನ ಮಾಡ್ತಾ ಇರೋದು ಅಮೆರಿಕ ಇಸ್ರೇಲ್ಗಳೇ ಆದರೂ ಈ ಜಲಸಂಧಿ ಜಗತ್ತಿಗೆ ಸೇರಿದ್ದು. ಅಲ್ಲಿಂದ ಬರೋ ತೈಲವನ್ನ ಜಗತ್ತು ಬಳಸುತ್ತೆ. ಇಲ್ಲಿ ತೈಲ ಸಂಚಾರಕ್ಕೆ ತೊಂದರೆ ಆದ್ರೆ ಜಗತ್ತಿಗೆ ಆರ್ಥಿಕ ತೊಂದರೆ ಆಗುತ್ತೆ. ಹೀಗಾಗಿ ಅದನ್ನ ಕಾಪಾಡ್ಕೋಬೇಕಾದ ಜವಾಬ್ದಾರಿಯನ್ನ ಜಗತ್ತಿನ ಬಲಿಷ್ಠ ದೇಶಗಳು ಹೊತ್ಕೊಳ್ಳಿ ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಮೊನ್ನೆ ಹಾರ್ಮೋಸ್ ಅನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ, ಆ ಮಾರ್ಗದಲ್ಲಿ ಹಡಗುಗಳಿಗೆ ಫ್ರೀ ಫ್ಲೋಗೆ ಅವಕಾಶ ಮಾಡಿಕೊಡೋದಕ್ಕೆ ಫ್ರಾನ್ಸ್, ಚೈನಾ, ಬ್ರಿಟನ್ ಸೇರಿದ ಹಾಗೆ ಬಲಿಷ್ಠ ದೇಶಗಳು ತಮ್ಮ ಯುದ್ಧ ನೌಕೆಗಳನ್ನು ಕಳುಹಿಸ್ತಾ ಇವೆ ಅಂತ ಟ್ರಂಪ್ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಹೇಳಿಕೆಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ತರ ಬ್ರಿಟನ್ ಮತ್ತು ಚೈನಾಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿವೆ. ಇನ್ನು ಕಳೆದ ರಾತ್ರಿ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕಗಳು ಪರಸ್ಪರ ದಾಳಿಗಳನ್ನು ಮಾಡಿಕೊಂಡಿವೆ. ಇರಾನ್ ಹೂಡಿಕೆದಾರರ ಸ್ವರ್ಗ ಅಂತ ಕರೆಸಿಕೊಳ್ಳುವ UAEಯನ್ನ ಟಾರ್ಗೆಟ್ ಮಾಡಿಕೊಳ್ಳೋದ್ರ ಜೊತೆಗೆ ಟೆಲ್ ಅವೀವ್ ಮೇಲೆ ಕೂಡ ದಾಳಿಗಳನ್ನು ಮಾಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಅಮೆರಿಕಗಳು ಇಸ್ಫಹಾನ್ ನಲ್ಲಿ ಅಬ್ಬರವನ್ನಿಟ್ಟಿವೆ. ಇನ್ನು ಲೆಬನಾನ್ ನಲ್ಲಿ ಇಸ್ರೇಲ್ ಮಾಡಿದ ದಾಳಿಗೆ ಹೆಜ್ಬುಲ್ಲಾ ಬೆದರಿದೆ. ಇದೆಲ್ಲದರ ನಡುವೆ ಇಸ್ರೇಲಿನ ಪ್ರಧಾನಿ ನೇತನ್ಯಾಹು ಸಾವಿಗೀಡಾಗಿದ್ದಾರೆ ಅನ್ನೋ ಥರದ ಸಾಕಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದಕ್ಕೆ ಶುರುವಾಗಿವೆ. ಅದರಲ್ಲಿ ಸಾಕಷ್ಟು AI ವಿಡಿಯೋಗಳು ಕೂಡ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕಗಳು ನಡೆಸ್ತಾ ಇರೋ ಯುದ್ಧ 16ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ ರಾತ್ರಿ ಇಸ್ರೇಲ್ ಲೆಬನಾನ್ ಮೇಲೆ ಭಾರಿ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಆ ದಾಳಿಗಳಲ್ಲಿ 5 ಮೃತಪಟ್ಟಿದ್ದಾರೆ. ನಬಾತಿಯೆ ಜಿಲ್ಲೆಯ ಮಫ್ದೂನ್ ನಗರ ಹಾಗೂ ಮಜೆಯೋನ್ ಜಿಲ್ಲೆಯ ಮಜ್ದಾಲ್ ಸಲೀಂ ನಗರಗಳ ಮೇಲೆ ದಾಳಿಗಳು ನಡೆದಿವೆ. ಇಸ್ರೇಲಿ ಪಡೆಗಳು ಲೆಬನಾನ್ ನಲ್ಲಿ ನಡೆಸ್ತಾ ಇರೋ ಕಾರ್ಯಾಚರಣೆ ಹೆಜ್ಬುಲ್ಲಾಗೆ ಭಯ ಹುಟ್ಟಿಸಿದ ಹಾಗೆ ಕಾಣ್ತಾ ಇದೆ. ಇತ್ತೀಚೆಗಷ್ಟೇ ಇಸ್ರೇಲ್ ಮೇಲೆ ಯುದ್ಧಕ್ಕೂ ನಾವು ಸಿದ್ಧ ಅಂತ ಹೇಳಿದ್ದ ಹೆಜ್ಬುಲ್ಲಾಗಳು ಈಗ ಯೂಟರ್ನ್ ತಗೋತಾ ಇವೆ, ಮಾತುಕತೆಗೆ ಮುಂದಾಗ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ಕೂಡ ಲೆಬನಾನ್ ನಲ್ಲಿ ಯುದ್ಧ ಮುಂದುವರಿಸುವ ಇರಾದೆಯನ್ನ ಹೊಂದಿಲ್ಲ. ಹೀಗಾಗಿ ಅಲ್ಲಿ ಕದನ ವಿರಾಮ ಏರ್ಪಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕಗಳು ಕಳೆದ ರಾತ್ರಿ ಇರಾನ್ನ ಇಸ್ಫಹಾನ್ ನಗರದ ಮೇಲೆ ಬಾಂಬುಗಳ ಮಳೆಯನ್ನೇ ಸುರಿಸಿವೆ. ಇಸ್ಫಹಾನ್ನ ನ್ಯೂಕ್ಲಿಯರ್ ಬೇಸ್ಗಳು, ಅಂಡರ್ಗ್ರೌಂಡ್ ಟನಲ್ಗಳು ಹಾಗೂ ಮಿಸೈಲ್ ಮತ್ತು ಡ್ರೋನುಗಳನ್ನು ಇಟ್ಟಿರುವ ಮಿಸೈಲ್ ಸಿಟಿಗಳ ಮೇಲೆ ದಾಳಿಗಳಾಗಿವೆ. ಅಮೆರಿಕದ B-2 ಬಾಂಬರ್ಗಳು ಈ ದಾಳಿಯನ್ನು ನಡೆಸಿದ್ದು ಅಲ್ಲಿ 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ನಿನ್ನೆ ತಬರೇಜ್ನ ಇಂಡಸ್ಟ್ರಿಯಲ್ ಏರಿಯಾದ ಬಳಿ ಇದ್ದ ಜನಕ್ಕೆ ಜಾಗ ಖಾಲಿ ಮಾಡಿ ಅಂತ ಇಸ್ರೇಲ್ ಹೇಳಿತ್ತು. ಆದರೆ ಅಲ್ಲಿ ಇದುವರೆಗೆ ಇಸ್ರೇಲ್ ಯಾವ ಕಾರ್ಯಾಚರಣೆಯನ್ನು ಮಾಡಿದಂತಿಲ್ಲ. ಸೊ ಭಾನುವಾರ ತಬರೇಜ್ ನಗರದ ಮೇಲೆ ದಾಳಿಗಳು ನಡೆಯಬಹುದು ಅನ್ನೋ ಮುನ್ಸೂಚನೆಯನ್ನ IDF ಕೊಟ್ಟಿದೆ. ಹೀಗೊಂದ್ ಕಡೆ ಇಸ್ರೇಲ್ ಲೆಬನಾನ್ ಮತ್ತು ಇಸ್ಫಹಾನ್ ನಗರಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ನ ಮಿಸೈಲುಗಳು ಇಸ್ರೇಲ್ ಮೇಲೆ ಬಿದ್ದಿವೆ. ಅಲ್ಲಿನ ಏರ್ ಡಿಫೆನ್ಸ್ ಒಂದಷ್ಟು ಮಿಸೈಲ್ಗಳನ್ನ ಹೊಡೆದು ಹಾಕಿದೆ. ಆದರೆ ಇನ್ನಷ್ಟು ಮಿಸೈಲುಗಳು ಟೆಲ್ ಅವೀವ್ ಮೇಲೆ ಬಿದ್ದಿರೋ ವರದಿಗಳು ಬಂದಿವೆ. ಅಲ್ಲಿನ ಜನವಸತಿಗಳ ಮೇಲೆ ಮಿಸೈಲ್ ಹಾಗೂ ಡೆಬ್ರಿಗಳು ಬಿದ್ದಿರೋದ್ರಿಂದ ಒಂದಷ್ಟು ನಷ್ಟ ಉಂಟಾಗಿದೆ. ಸೆನೆಗಾಗ್ ಅಂದ್ರೆ ಪ್ರಾರ್ಥನಾ ಮಂದಿರಗಳು ನಾಶ ಆಗಿವೆ. ಗೆಳೆಯರೆ, ಇಸ್ರೇಲ್ ಅತ್ಯಂತ ವ್ಯವಸ್ಥಿತವಾಗಿ ಏರ್ ಡಿಫೆನ್ಸ್ ಅನ್ನ ಮಾಡಿಟ್ಕೊಂಡಿದೆ. ಅಲ್ಲಿ ಯುದ್ಧಗಳು ಹೊಸವಲ್ಲ. ಹೀಗಾಗಿ ಮನೆಗಳನ್ನ ನಿರ್ಮಾಣ ಮಾಡುವಾಗಲೇ ಬಂಕರ್ಗಳನ್ನ ಕೂಡ ಕಟ್ಕೋತಾರೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಬಂಕರ್ ಥರದ ನಿರ್ಮಾಣಗಳು ಅಲ್ಲಿವೆ. ಸೈರನ್ ಮೊಳಗ್ತಾ ಇದ್ದಂತೆ ಜನ ಬಂಕರ್ಗಳನ್ನ ಸೇರ್ತಾರೆ. ಇಷ್ಟಾದ್ರೂ ಇರಾನಿನ ಒಂದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಹೈಪರ್ಸಾನಿಕ್ ಮಿಸೈಲುಗಳು ಆಗಾಗ ಬಂದು ಅಲ್ಲಿನ ಜನವಸತಿಗಳ ಮೇಲೆ ಬೀಳ್ತಾ ಇವೆ. ಮಾರ್ಚ್ 1ನೇ ತಾರೀಕು ನಡೆದ ದೊಡ್ಡ ದಾಳಿಲಿ 9 ಜನ ಸಾವಿಗೀಡಾಗಿದ್ದು ಸೇರಿದಂತೆ ಇಲ್ಲಿವರೆಗೆ ಇಸ್ರೇಲ್ ಅಲ್ಲಿ 15 ಮಂದಿ ಇರಾನ್ನ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾರೆ. 2,000 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಇರಾನ್ ನಲ್ಲಿ 1800ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಇರಾನಿನ ವಿಶ್ವಸಂಸ್ಥೆಯ ಪ್ರತಿನಿಧಿ ತಿಳಿಸಿದ್ದಾರೆ. ಇನ್ನು ಇಸ್ರೇಲ್ನ ಜೊತೆಗೆ ಇರಾನ್ ಅರಬ್ ದೇಶಗಳನ್ನು ಕೂಡ ಗುರಿಯಾಗಿಸಿಕೊಂಡಿದೆ. ಬಹ್ರೇನ್ನ ರಾಜಧಾನಿ ಮನಾಮಾದ ಸಮೀಪ ದೊಡ್ಡ ಮಟ್ಟದ ಸ್ಫೋಟಗಳಾಗಿವೆ. ಹಾಗೆ ಸೌದಿ ಅರೇಬಿಯಾದ ಮೇಲೆ ಇರಾನ್ ಹಾರಿಸಿದ್ದ 10 ಡ್ರೋನ್ಗಳನ್ನ ಅಲ್ಲಿನ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ. ಇದೆಲ್ಲದರ ನಡುವೆ ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ಇರಾನ್ಗೆ ಈ ಭಾಗದಲ್ಲಿ ಸೌದಿ ಅರೇಬಿಯಾದ ಮೇಲೆ ಹೆಚ್ಚು ಶತ್ರುತ್ವ ಇದೆ. ಆದ್ರೆ ಈ ಬಾರಿ ಇರಾನ್ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿಕೊಳ್ತಾ ಇರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ. ಈ ಸಂಘರ್ಷ ಶುರುವಾದಾಗಿನಿಂದ ಅಂದ್ರೆ ಫೆಬ್ರವರಿ 28ರಿಂದ ಇಲ್ಲಿವರೆಗೆ ಇರಾನ್ UAE ಮೇಲೆ 1,800ಕ್ಕೂ ಹೆಚ್ಚು ಮಿಸೈಲ್ ಮತ್ತು ಡ್ರೋನ್ಗಳನ್ನು ಹಾರಿಸಿದೆ. ಇದರಲ್ಲಿ ಬಹುತೇಕ ಡ್ರೋನ್ ಹಾಗೂ ಮಿಸೈಲ್ಗಳನ್ನು UAEಯ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ. ಇನ್ನುಳಿದಂತೆ ಒಂದಷ್ಟು ಡ್ರೋನ್ಗಳು ದುಬೈ ಏರ್ಪೋರ್ಟು, ಹೋಟೆಲ್ಗಳು
ಅಬುದಾಬಿಯ ಹೋಟೆಲ್ಗಳು ಹಾಗೆ ಫುಜೈರಾ ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರಿಯಲ್ ಟೌನ್ಗಳನ್ನ ಹಿಟ್ ಮಾಡಿವೆ. ಈ ಮೂಲಕ ಅರಬ್ ದೇಶಗಳಲ್ಲಿ ತುಂಬಾ ಸೇಫ್ ಅನ್ನಿಸ್ಕೊಳ್ತಾ ಇದ್ದ. ಆ ಕಾರಣಕ್ಕಾಗಿನೇ ತನ್ನ ನೆಲಕ್ಕೆ ಇನ್ವೆಸ್ಟ್ಮೆಂಟ್ಗಳನ್ನ ತರ್ತಾ ಇದ್ದ UAEಗೆ ಇರಾನ್ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಇನ್ನು ಮೊನ್ನೆ ಇರಾನಿನ ಖಾರಗ್ ಹಾಗೂ ಅಬು ಮುಸಾ ದ್ವೀಪಗಳ ಮೇಲೆ ಅಮೆರಿಕ ದಾಳಿ ಮಾಡ್ತಲ್ಲ, ಆ ದಾಳಿಗೆ UAEಯ ನೆಲ ಬಳಕೆ ಆಗಿದೆ ಅಂತ ಇರಾನ್ ಆರೋಪ ಮಾಡ್ತಾ ಇದೆ. ಹೀಗಾಗಿ ನಾವು UAEನ ಹೊಡಿತೀವಿ ಅಂತ ಹೊರಟಿರೋ ಇರಾನ್ ಫುಜೈರಾ ಮೇಲೆ ದೊಡ್ಡ ಮಟ್ಟದ ದಾಳಿಗೆ ಪ್ರಯತ್ನವನ್ನು ಮಾಡಿದೆ. ಇಲ್ಲಿ UAEಗೆ ಹೊಡೆತ ಬೀಳೋದು ಅಂದ್ರೆ ಜಾಗತಿಕ ಆರ್ಥಿಕತೆಗೆ ಹೊಡೆತ ಕೊಟ್ಟಂತೆ ಅಂತ ಇರಾನ್ ಭಾವಿಸುತ್ತೆ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಜಾಗತಿಕ ಶ್ರೀಮಂತರಿದ್ದಾರೆ, IT ಕಂಪನಿಗಳ ಕಚೇರಿಗಳಿವೆ, ಹೂಡಿಕೆಗಳಿವೆ, ಇನ್ನದು ಅತಿ ಕಡಿಮೆ ಕ್ರೈಮ್ ನಡೆಯುವ ಸ್ಥಳ. ಹೀಗಾಗಿ ಎಮಿರೇಟ್ಸ್, ಅದರಲ್ಲೂ ದುಬೈಗೆ ಜಗತ್ತಿನ ಅತ್ಯಂತ ಸೇಫೆಸ್ಟ್ ಸಿಟಿ ಅನ್ನೋ ಹೆಗ್ಗಳಿಕೆ ಇದೆ. ಈಗ ಅದನ್ನ ಕಿತ್ಕೊಳ್ಳೋ ಪ್ರಯತ್ನಗಳು ಈ ದಾಳಿಗಳ ಮೂಲಕ ನಡೀತಾ ಇವೆ. ಆದ್ರೆ UAE ಕೂಡ ದುಬೈಗೆ ಏನೂ ಆಗಿಲ್ಲ, ಅದು ಈಗಲೂ ಸೇಫ್ ಆಗಿದೆ ಅನ್ನೋದನ್ನ ಇನ್ಫ್ಲೂಯೆನ್ಷಿಯರ್ಗಳ ಮೂಲಕ ಹೇಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಸಾಕಷ್ಟು ಜನ ದುಬೈ ಸೇಫ್ ಆಗಿದೆ, ನಾವು ಅಲ್ಲೇ ಇದ್ದೀವಿ ಅಂತ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಹಾಗೆ ಎಮಿರೇಟ್ಸ್ ಅಲ್ಲಿ ಇರಾನ್ನ ದಾಳಿಗಳಿಂದ ಹಾನಿಗೊಳಗಾದ ಪ್ರದೇಶಗಳನ್ನು ಚಿತ್ರೀಕರಿಸೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ಳೋದನ್ನ ಬ್ಯಾನ್ ಮಾಡಿದ್ದಾರೆ. ಎಮಿರೇಟ್ಸ್ ಅಷ್ಟೇ ಅಲ್ಲ, ಇಡೀ ಅರಬ್ ನೆಲದಲ್ಲಿ ದಾಳಿಗಳ ಬಗ್ಗೆ, ಆ ದಾಳಿಗಳಿಂದ ಆಗ್ತಾ ಇರೋ ನಷ್ಟಗಳ ಬಗ್ಗೆ ವಿಡಿಯೋಗಳನ್ನು ಚಿತ್ರೀಕರಿಸೋದು, ಹಾಕೋದು ನಿಷಿದ್ಧ. ಈ ಮೂಲಕ ಅವರು ಸುಳ್ಳು ಸುದ್ದಿಗಳು ಹಬ್ಬದ ಹಾಗೆ, ಜನ ಪ್ಯಾನಿಕ್ ಆಗದ ಹಾಗೆ ನೋಡ್ಕೊಳ್ಳೋದ್ರ ಜೊತೆಗೆ ತಮ್ಮ ನೆಲ ಸೇಫ್ ಆಗಿದೆ ಅನ್ನೋ ಅಭಿಪ್ರಾಯ ಮೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೆಳೆಯರೆ, ಇದೇ ಥರದ ದಾಳಿಗಳನ್ನ ನೀವು ಗಾಜಾ ಜೊತೆ ಕಂಪೇರ್ ಮಾಡ್ಕೊಂಡು ನೋಡಿ. ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಜನ 1ಕ್ಕೆ 10 ಪಟ್ಟು ನಷ್ಟ ಆಗಿದೆ ಅನ್ನೋ ಥರ ಪ್ರಚಾರ ಮಾಡ್ಕೋತಾ ಹೋದ್ರು. ಒಂದಷ್ಟು ಅಣುಕು ಶವಯಾತ್ರೆಗಳನ್ನು ನಡೆಸಿ ಅದನ್ನ ಶೂಟ್ ಮಾಡಿಸಿ ಅಲ್ ಜಜೀರಾದಂತಹ ಮಾಧ್ಯಮಗಳ ಮೂಲಕ ಪ್ರಚಾರ ತಗೊಂಡ್ರು. ಒಟ್ಟಾರೆ ಗಾಜಾ ಅಲ್ಲಿ ವಿಕ್ಟಿಮ್ ಕಾರ್ಡ್ ಹಿಡ್ಕೊಂಡು ನಿಂತ್ಕೊಳ್ತು. ಆದ್ರೆ ಈ ಬಾರಿ ಅರಬ್ ನೆಲದ ಮೇಲೆ ನಿಜಕ್ಕೂ ದಾಳಿಗಳಾಗ್ತಾ ಇವೆ, ಸಾಕಷ್ಟು ನಷ್ಟ ಆಗಿದೆ. ಆದ್ರೂ ಅವ್ರು ಯಾರು ವಿಕ್ಟಿಮ್ ಕಾರ್ಡ್ ಅನ್ನ ಹಿಡ್ಕೊಂಡು ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ತಮ್ಮ ಮೇಲಾದ ದಾಳಿಗಳ ಪ್ರಮಾಣ ಎಷ್ಟು ಅನ್ನೋದು ಕೂಡ ಜಗತ್ತಿಗೆ ಗೊತ್ತಾಗದ ಹಾಗೆ ಕಾಪಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶ್ರೀಮಂತ ದೇಶಗಳು, ಶ್ರೀಮಂತರ ಪರಿಸ್ಥಿತಿನೇ ಇಷ್ಟು, ಅವರಿಗೆ ಎಲ್ಲ ಬಾರಿಯೂ ವಿಕ್ಟಿಮ್ ಕಾರ್ಡ್ಗಳನ್ನ ಹಿಡ್ಕೊಂಡು ನಿಂತುಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅದನ್ನು ಕೂಡ ಅವರು ಅವಮಾನ ಅಂತ ಭಾವಿಸಬೇಕಾದ ಪರಿಸ್ಥಿತಿ ಇರುತ್ತೆ. ಇನ್ನು ಇದರ ಜೊತೆ UAEಯ 3 ಪೋರ್ಟ್ಗಳ ಮೇಲೆ ಮತ್ತೆ ಇರಾನ್ ದಾಳಿಗಳನ್ನು ಮಾಡಿದೆ. ಆ ಪೋರ್ಟ್ಗಳ ಮೇಲೆ ದಾಳಿ ಆಗತ್ತೆ ಅನ್ನೋ ಸೂಚನೆ ಇತ್ತು. ಹೀಗಾಗಿ ಅಲ್ಲಿನ ಜನಕ್ಕೆ ಅಲ್ಲಿಂದ ಸುರಕ್ಷಿತ ಪ್ರದೇಶಗಳಿಗೆ ತೆರಳೋದಕ್ಕೆ UAE ಆಡಳಿತ ಸೂಚನೆಯನ್ನು ಕೊಟ್ಟಿತ್ತು. ಅಷ್ಟರಲ್ಲೇ ಇರಾನ್ನ ಮಿಸೈಲುಗಳು, ಡ್ರೋನುಗಳು ಆ ಪೋರ್ಟ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿವೆ. ಇದು ಇವತ್ತು ಬೆಳಗ್ಗೆ ಆರಂಭವಾಗಿರುವ ದಾಳಿ. ಜಬಲ್ ಅಲಿ ಪೋರ್ಟ್, ಅಬುದಾಬಿಯ ಖಲೀಫಾ ಫೋರ್ಟ್ ಮತ್ತು ಯಥಾ ಪ್ರಕಾರ ಫುಜೈರಾ ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದೊಡ್ಡ ಮಟ್ಟದ ದಾಳಿಗಳನ್ನು ಆರಂಭ ಮಾಡಿದೆ. ಇನ್ನು ಹಾರ್ಮೋಜ್ನ ವಿಷಯಕ್ಕೆ ಬರೋದಾದ್ರೆ, ನಿನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ನಿಂದ ಮುಕ್ತಗೊಳಿಸೋದಕ್ಕೆ ನಮ್ಮ ಮಿತ್ರರೆಲ್ಲ ಸೇರಿ ಪ್ರಯತ್ನ ಪಡಬೇಕು, ಹಾಗೆ ಈ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಸಮಸ್ಯೆಗೆ ತುತ್ತಾಗಿರುವ ಜಪಾನ್, ದಕ್ಷಿಣ ಕೊರಿಯಾ, ಚೈನಾಗಳು ಇರಾನ್ ವಿರುದ್ಧ ತಮ್ಮ ನೌಕಾಪಡೆಗಳನ್ನು ಕಳುಹಿಸಬೇಕು. ಈಗಾಗಲೇ ಭಾರತ ತನ್ನ ನೌಕಾಪಡೆಯನ್ನ ಹಾರ್ಮೋಜ್ ಬಳಿಗೆ ಕಳುಹಿಸಿದೆ. ಸೊ ಬೇರೆಲ್ಲ ದೇಶಗಳು ಕೂಡ ಅದನ್ನೇ ಮಾಡ್ತಾ ಹಾರ್ಮೋಜ್ ಮೇಲಿನ ಹಿಡಿತವನ್ನ ಇರಾನ್ನಿಂದ ಕಿತ್ಕೋಬೇಕು ಅನ್ನೋ ಕರೆ ಕೊಟ್ಟರು. ಆದ್ರೆ ಅಮೆರಿಕದ ಈ ಮನವಿಯನ್ನ ಚೈನಾ ನಿರಾಕರಿಸಿದೆ. ಅವರು ಯುದ್ಧವನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಕಾಪಾಡಿಕೊಳ್ಳಿ ಅಂತ ಅಮೆರಿಕಾಗೆ ಕರೆ ಕೊಟ್ಟಿದ್ದಾರೆ. ಇನ್ನು ಬ್ರಿಟನ್ ತನ್ನ ನೌಕಾಪಡೆಯನ್ನ ಹಾರ್ಮೋಜ್ ಬಳಿಗೆ ಕಳುಹಿಸೋದಕ್ಕೆ ಸಿದ್ಧ ಇದ್ದಂತೆ ಕಾಣ್ತಾ ಇಲ್ಲ. ಫ್ರಾನ್ಸ್ ಕೂಡ 10 ವೆಸಲ್ಗಳನ್ನ ಕಳುಹಿಸ್ತಾ ಇದೆ ಅನ್ನೋ ಮಾಹಿತಿಯನ್ನು ತಳ್ಳಿ ಹಾಕಿದೆ. ಭಾರತಕ್ಕೆ ಅದರ ನೌಕೆಗಳು ಸೇಫ್ ಆಗಿ ತಲುಪೋದಕ್ಕೆ ಪ್ಯಾಸೇಜ್ ಸಿಕ್ಕಿದೆ. ಇನ್ನು ಭಾರತದ ಯುದ್ಧ ನೌಕೆಗಳಲ್ಲಿ ನಿಂತಿವೆ, ಆದರೂ ಅವು ಯುದ್ಧ ಮಾಡೋದಕ್ಕೆ ದಾಳಿಗೆ ಅಂತ ಹೋಗಿಲ್ಲ. ಬದಲಿಗೆ ಅಲ್ಲಿಂದ ಬರ್ತಾ ಇರೋ ನಮ್ಮ ವ್ಯಾಪಾರಿ ನೌಕೆಗಳಿಗೆ ತುರ್ತು ಅಗತ್ಯದ ಸಂದರ್ಭದಲ್ಲಿ ನೆರವಿಗೆ, ರಕ್ಷಣೆಗೆ ಅಂತ ಭಾರತ ತನ್ನ ಯುದ್ಧ ನೌಕೆಗಳನ್ನ ಪರ್ಷಿಯನ್ ಗಲ್ಫ್ ಸಮೀಪ ನಿಲ್ಲಿಸಿದೆ. ಸೊ ಇಲ್ಲಿ ಬನ್ನಿ ಹಾರ್ಮೋಜ್ ಅನ್ನ ಕಿತ್ಕೊಳ್ಳೋಣ ಅನ್ನೋ ಟ್ರಂಪ್ ಕರೆಗೆ ಪಶ್ಚಿಮದ ದೇಶಗಳು ಸ್ಪಂದಿಸ್ತಾ ಇಲ್ಲ. ಇನ್ನು ಈ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಇರಾನ್ನ ವಿದೇಶಾಂಗ ಸಚಿವ ಅರ್ಗಾಚಿ, ಅಮೆರಿಕಾಗೆ ಹಾರ್ಮೋಜ್ ಮೇಲೆ ಹಿಡಿತ ಸಾಧಿಸೋದಕ್ಕೆ, ಹಾರ್ಮೋಜ್ ಅನ್ನ ನಮ್ಮಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೀಗಾಗಿ ನಮ್ಮ ಕೈಲಾಗ್ತಾ ಇಲ್ಲ, ಬನ್ನಿ ಬನ್ನಿ ಅಂತ ತಮ್ಮ ಮಿತ್ರರನ್ನ ಅಮೆರಿಕ ಅಂಗಲಾಚ್ತಾ ಇದೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಇದು ಕೂಡ ಟ್ರಂಪ್ ಅನ್ನೋ ಅನ್ಪ್ರೊಡಿಕ್ಟಬಲ್ ಅಧ್ಯಕ್ಷನನ್ನ ಕೆರಳಿಸ್ತಾ ಇದೆ. ಹೀಗಾಗಿ ಅಲ್ಲಿ ಅಮೆರಿಕ ತನ್ನ ದಾಳಿಗಳನ್ನು ಮತ್ತಷ್ಟು ತೀವ್ರ ಮಾಡೋ ಲಕ್ಷಣಗಳಿವೆ. ನಾವು ಖರಗ್ ಮೇಲೆ ಮತ್ತಷ್ಟು ದಾಳಿಗಳನ್ನು ಮಾಡಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಈ ಬಾರಿ ದಾಳಿಗಳಾದರೆ ಬರೀ ಖರಗ್ ಮಾತ್ರ ಅಲ್ಲ, ಇರಾನಿನ ಅಬು ಮುಸಾ, ಖಾರ್ಕೋ, ಲಾರ್ಕ್ ಮುಂತಾದ ದ್ವೀಪಗಳ ಮೇಲೆ ಕೂಡ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಈ ದ್ವೀಪಗಳಲ್ಲಿ IRGCಯ ನೆಲೆಗಳಿವೆ. ಇವುಗಳ ಮೂಲಕವೇ ಇರಾನ್ ಈ ಹಾರ್ಮೋಜ್ ಅನ್ನು ನಿಯಂತ್ರಿಸ್ತಾ ಇದೆ. ಹೀಗಾಗಿ ಅಲ್ಲಿ ದಾಳಿ ಮಾಡೋ ಮೂಲಕ ಸಮುದ್ರದ ಒಳಗಿನ IRGCಯ ಡೆಪ್ಲಾಯ್ಮೆಂಟ್ಗಳನ್ನು ಅಮೆರಿಕ ನಾಶ ಮಾಡೋ ಸಾಧ್ಯತೆ ಇರುತ್ತೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೊಸ್ತಬಾ ಖಮೇನಿ ಜಖಂ ಆಗಿದ್ದಾರೆ ಅನ್ನೋ ಅಮೆರಿಕದ ಹೇಳಿಕೆಗಳು ಹೊರಬಂದ ನಂತರ
ಇರಾನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಸ್ರೇಲಿನ ಪ್ರಧಾನಿ ನೆತನ್ಯಾಹುನ ಕೊಂದಿದೆ. ಗೆಳೆಯರೆ, ನೆತನ್ಯಾಹು ಇರಾನ್ ಮಾಡಿದ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಟ್ವಿಟರ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡೋದಕ್ಕೆ ಶುರುವಾಗಿವೆ. ನೆತನ್ಯಾಹು ಅವರ ನಿವಾಸದ ಮೇಲೆ ದಾಳಿ ಆಯಿತು ಅಂತ ಒಂದಷ್ಟು ಅಕೌಂಟ್ಗಳು ಬರ್ಕೊಂಡಿವೆ. ಫತೇಹ್ 2 ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಇಸ್ರೇಲಿನ ಪ್ರಧಾನಿ, ಸಂಸದರು ಹಾಗೂ ರಾಜತಾಂತ್ರಿಕರು ವಾಸ ಮಾಡ್ತಾ ಇರೋ ಜಾಗಗಳ ಮೇಲೆ ಇರಾನ್ ಹಾಕಿದೆ. ಆ ದಾಳಿಯಲ್ಲಿ ನೆತನ್ಯಾಹು ಇದ್ದ ಬಂಕರ್ ಕೂಡ ನಾಶಗೊಂಡಿದೆ. ಅದರಲ್ಲಿದ್ದ ನೆತನ್ಯಾಹು ತಮ್ಮ ಪತ್ನಿ, ಮಕ್ಕಳ ಸಮೇತ ಸಾವಿಗೀಡಾಗಿದ್ದಾರೆ ಅಂತ ಒಂದಷ್ಟು ಜನ ಬರ್ಕೋತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು AI ವಿಡಿಯೋಗಳು ಕೂಡ ಓಡ್ತಾ ಇವೆ. ಒಂದು ವಿಡಿಯೋದಲ್ಲಂತೂ ಇದು ನೆತನ್ಯಾಹು ಅವರ ಬಂಕರ್ ಅಂತ ತೋರಿಸಲಾಗಿದೆ. ಆದರೆ ಆ ಬಂಕರಿನ ಒಳಗೆ ಸಾಕಷ್ಟು ಶಿಲುಬೆಗಳು ಕಾಣುತ್ತವೆ. ನೆತನ್ಯಾಹು ಬಂಕರಲ್ಲಿ ಶಿಲುಬೆಗಳು ಯಾಕೆ ಬಂದವು ಅನ್ನೋದು ಇಲ್ಲಿ ಗೊತ್ತಾಗೋದಿಲ್ಲ. ಇನ್ನು ಇಂಥ ಸಾಕಷ್ಟು ಸುದ್ದಿಗಳು ಓಡಾಡ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿ IRGC ಕೂಡ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ನೆತನ್ಯಾಹುನ ಹೊಡೆದು ಹಾಕೋದಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ, ಅವರು ಬದುಕಿದ್ರೆ ಮತ್ತೆ ಮತ್ತೆ ಅವರನ್ನ ಹೊಡಿತೀವಿ ಅಂತ IRGC ಹೇಳ್ಕೊಂಡಿದೆ. ಆದರೆ ಗೆಳೆಯರೆ, ಎಲ್ಲ ಫ್ಯಾಕ್ಟ್ ಚೆಕ್ ಮೂಲಗಳು ನೆತನ್ಯಾಹು ಮೇಲೆ ದಾಳಿಯಾಗಿವೆ ಅನ್ನೋ ಈ ಸುದ್ದಿಗಳನ್ನ ಮತ್ತು ಇಲ್ಲಿ ಬರ್ತಾ ಇರೋ ವಿಡಿಯೋ ಮತ್ತು ಫೋಟೋಗಳನ್ನ AI ಜನರೇಟೆಡ್ ವಿಡಿಯೋಗಳು ಅಂತ ಖಚಿತಪಡಿಸ್ತಾ ಇವೆ. ಹಾಗೆ ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಯುದ್ಧದಲ್ಲಿ ಸತ್ರೆ ನೆತನ್ಯಾಹುನ ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ ಕೊಲ್ತಾ ಇದೆ ಅಂತ ಕೂಡ ಕೆಲವರು ಕಾಮಿಡಿ ಮಾಡ್ತಾ ಇದ್ದಾರೆ. ಇಲ್ಲಿ ದಾಳಿಗಳ ಕುರಿತಾದ ಬ್ರೀಫಿಂಗ್ ಕೊಡೋದಕ್ಕೆ ನೆತನ್ಯಾಹು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಹರಡೋದಿಕ್ಕೆ ಮತ್ತು ನೆತನ್ಯಾಹು ಆರೋಗ್ಯದ ಬಗ್ಗೆ ಒಂದಷ್ಟು ಅನುಮಾನಗಳು ಹುಟ್ಟೋದಿಕ್ಕೆ ಕಾರಣ ಆಗ್ತಾ ಇವೆ. ಇಲ್ಲಿ ಅಕಸ್ಮಾತ್ ನೆತನ್ಯಾಹು ಮೇಲೆ ದಾಳಿ ಆಗಿತ್ತು ಅನ್ನೋದೇ ನಿಜ ಆಗಿದ್ದಿದ್ರೆ ಇಸ್ರೇಲ್ನ ಅಗ್ರೆಷನ್ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ. ಫೆಬ್ರವರಿ 28ನೇ ತಾರೀಕು ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಸಾವಿಗೀಡಾದ್ರು. ಮಾರ್ಚ್ 1ನೇ ತಾರೀಕು ಇರಾನ್ ನಡೆಸಿದ ದಾಳಿಗಳಿದ್ವಲ್ಲ, ಅವು ತೀರಾ ಅಗ್ರೆಷನ್ ನಿಂದ ಕೂಡಿದ್ವು ಮತ್ತು ಆ ದಾಳಿಗಳು ತುಂಬಾ ಭಯಾನಕವಾಗಿದ್ವು. ಆ ದಾಳಿಗಳಲ್ಲಿ ತಮ್ಮ ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡ ನೋವು, ಆಕ್ರೋಶ ಎಲ್ಲ ಕೂಡ ಇರಾನ್ನ ದಾಳಿಗಳಲ್ಲಿ ಕಾಣ್ತಾ ಇತ್ತು. ಹಾಗೆ ಅಕಸ್ಮಾತ್ ಇಸ್ರೇಲಿನ ಪ್ರಧಾನಿಯ ಮೇಲೆ ದಾಳಿ ಆಗಿದ್ದೇ ನಿಜ ಆಗಿದ್ರೆ ಇಸ್ರೇಲ್ ಕೂಡ ತನ್ನ ದಾಳಿಗಳ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇತ್ತು. ಆದ್ರೆ ಅಂಥದ್ದೇನೂ ಅಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಇರಾನ್ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಡೀಪ್ ಫೇಕ್ ಮೂಲಕ ಇಸ್ರೇಲ್ನ ಪ್ರಧಾನಿಯನ್ನ ಕೊಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ಈ ಡೀಪ್ ಫೇಕ್ ವಿಡಿಯೋಗಳೇ ನಮ್ಮಲ್ಲಿ ಕೂಡ ಕೆಲ ಫೇಸ್ಬುಕ್ ಅಕೌಂಟ್ಗಳಲ್ಲಿ ವಿಪರೀತವಾಗಿ ಕಾಣ್ತಾ ಇದೆ. ಇನ್ನು ಸಾಕಷ್ಟು ಜನ ನಮ್ಮಲ್ಲಿನ ಇರಾನ್ ಅಭಿಮಾನಿಗಳು ನೆತನ್ಯಾಹು ಏನಾದ ಅಂತೇಳಿ ಕಾಮೆಂಟ್ ಹಾಕ್ತಾ ಇದ್ದಾರೆ. ನೆತನ್ಯಾಹುಗೆ ಏನಾದ್ರೂ ಆದ್ರೆ ಅದರ ಬಗ್ಗೆ ಇಸ್ರೇಲ್ ಟೆನ್ಷನ್ ತಗೊಳುತ್ತೆ. ಖುಷಿ ಆದ್ರೆ ಇರಾನ್ನವರು ಖುಷಿ ಪಡ್ತಾರೆ. ಇಲ್ಲಿನ ಬಾಂಧವರಿಗೆ ಖುಷಿ ಪಡಬೇಕಾದ ಅಗತ್ಯ ಆಗ್ಲಿ, ದುಃಖಿಸಬೇಕಾದ ಕಾರಣ ಆಗ್ಲಿ ಏನಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗೆ ಇಸ್ರೇಲ್ ಇರಾನಿನ ಖತಮ್ ಅಲ್ ನಬಿಯಾ ಎಮರ್ಜೆನ್ಸಿ ಕಮಾಂಡ್ನ ಇಂಟೆಲಿಜೆನ್ಸ್ ವಿಭಾಗದ ಉಪಮುಖ್ಯಸ್ಥ ಅಬ್ದುಲ್ಲಾ ಜಲಾಲ್ ನಸಬ್ ಮತ್ತು ಅಮೀರ್ ಶರಿಯತ್ ಎಂಬಿಬ್ಬರನ್ನ ಹೊಡೆದು ಹಾಕಿರುವುದಾಗಿ ಇಸ್ರೇಲಿನ ಡಿಫೆನ್ಸ್ ಫೋರ್ಸ್ ಹೇಳ್ತಾ ಇದೆ. ಮತ್ತು ಇರಾನ್ ಸ್ಪೇಸ್ ಏಜೆನ್ಸಿಯ ರಿಸರ್ಚ್ ಸೆಂಟರ್ ನಾಶ ಮಾಡಲಾಗಿದ್ದು ಅದರಲ್ಲಿ ಲ್ಯಾಬೋರೇಟರಿಗಳಿದ್ವು, ಮಿಲಿಟರಿ ಸ್ಯಾಟಲೈಟ್ ತಯಾರಿ ಹಾಗೂ ಟ್ರ್ಯಾಕಿಂಗ್ ವ್ಯವಸ್ಥೆಗಳಿದ್ವು ಅಂತ ಕೂಡ IDF ಹೇಳಿದೆ. ಒಟ್ಟಲ್ಲಿ ಇರಾನ್ ವಿರುದ್ಧ ನಡೀತಿರೋ ಈ ಯುದ್ಧ ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ತರೋ ಸಾಧ್ಯತೆ ಇದ್ದು ಅಮೆರಿಕ ಅನ್ನೋ ದೊಡ್ಡಣ್ಣನ ಶಕ್ತಿ ಸಾಮರ್ಥ್ಯಗಳನ್ನಿಲ್ಲಿ ಪಣಕ್ಕಿಡಲಾಗಿದೆ. ಅದು ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಮಧ್ಯಪ್ರಾಚ್ಯದ ಸದ್ಯದ ಪರಿಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.